ನಮಸ್ತೆ ವಿದ್ಯಾರ್ಥಿಗಳೇ, ನಾನು ನಿಮ್ಮ ಪ್ರೀತಿ ಕಿಟ್ಟಿ ಸರ್. ನಾನು ಹೇಳಿದೆ ವಿ ಐ ಪಿ ಕ್ವಶನ್ಸ್. ವಿ ಐ ಪಿ ಕ್ವಶನ್ ಅಂದರೆ ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್ ಫಾರ್ ಕೆ ಇ ಎಕ್ಸಾಮ್ಸ್. ಅಂದರೆ ಕೆ ಇ ಯಾವ ರೀತಿ ಯೋಚನೆ ಮಾಡ್ತಾನೆ ಅನ್ನೋದನ್ನ ಒಂದು 15 ಕ್ವಶನ್ ಪೇಪರ್ನ ಅನಾಲಿಸಿಸ್ ಮಾಡಿ ನಾನು ಒಂದಷ್ಟು ವಿ ಐ ಪಿ ಕ್ವಶನ್ಸ್ನ ಹಾಕ್ತಾಯಿದ್ದೀನಿ. ಅದನ್ನು ಯಾವ ರೀತಿ ಅನಾಲಿಸಿಸ್ ಮಾಡಿರೋ ಪಿ ಡಿ ಎಫ್ನ ನಾನು ಟೆಲಿಗ್ರಾಮ್ ಗ್ರೂಪಲ್ಲಿ ಶೇರ್ ಮಾಡಿದ್ದೀನಿ. ನೀವು ಟೆಲಿಗ್ರಾಮ್ ಗ್ರೂಪಲ್ಲಿ ನೋಡ್ಬೋದು. ಪ್ರತಿದಿನ 10 ಕ್ವಶನ್ಸ್ನ ಪೋಸ್ಟ್ ಮಾಡ್ತಾಯಿದ್ದೀನಿ ಮಾರ್ನಿಂಗ್ ಟೈಮಲ್ಲಿ. ಅಕಸ್ಮಾತ್ ಟೈಮ್ ವೇರಿಯೇಷನ್ ಆಗ್ಬೋದು, ಬಟ್ ಮಾರ್ನಿಂಗ್ ಪೋಸ್ಟ್ ಮಾಡ್ತೀನಿ. 10 ಕ್ವಶನ್ಸು ಕಾನ್ಸೆಪ್ಟ್ ಬೇಸ್ಡ್ ಮತ್ತು ಫ್ಯಾಕ್ಟ್ ಬೇಸ್ಡ್ ಕ್ವಶನ್ಸ್ ಇರುತ್ತೆ. ನೀವು ಕರೆಕ್ಟಾಗಿ ಆ ಫ್ಯಾಕ್ಟ್ ಬೇಸ್ಡ್ ಮತ್ತು ಕಾನ್ಸೆಪ್ಟ್ ಬೇಸ್ಡ್ ಕ್ವಶನ್ಸ್ನ ಕರೆಕ್ಟಾಗಿ ಓದಿದರೆ ಆ ಕ್ವಶನ್ಸ್ಗೆ ಕರೆಕ್ಟಾಗಿ ಆನ್ಸರ್ ಮಾಡ್ತೀರಾ. ನೀವು 10ರಲ್ಲಿ 8ರಿಂದ 9 ಸರಿ ಮಾಡ್ತಿದ್ದೀರಾ ಅಂತಂದರೆ ಯುವರ್ ಇನ್ ಗುಡ್ ಟ್ರ್ಯಾಕ್. ನೀವೇನಾರು 5ಕ್ಕಿಂತ ಕೆಳಗಡೆ ಇದ್ದರೆ ನಿಮಗೆ ಕೋಚಿಂಗಿನ ಅವಶ್ಯಕತೆ ಇರುತ್ತೆ. ನೀವೇನಾದರೂ 6-7 ಇದ್ದರೆ ಸ್ವಲ್ಪ ರಿವಿಷನ್ಸ್ ಬೇಕಾಗುತ್ತೆ. ಇದನ್ನು ಅರ್ಥ ಮಾಡ್ಕೊಳ್ಳಿ. ಯಾಕೆ ಅಂತಂದರೆ ಯಾವ ರೀತಿ ಕೆ ಇ ಯೋಚನೆ ಮಾಡುತ್ತೆ ಅನ್ನೋದನ್ನ ಆಧರಿಸಿಯೇ ನಾನು ಪ್ರಶ್ನೆಗಳನ್ನ ಅಲ್ಲಿ ಪೋಸ್ಟ್ ಮಾಡ್ತಾಯಿದ್ದೀನಿ. ಮತ್ತು ಮುಂದಿನ ದಿನಗಳಲ್ಲಿ ನಾನು ಯಾವ ಒಂದು ಟಾಪಿಕ್ ಅಂದರೆ ಇಂಪಾರ್ಟೆಂಟ್ 100 ಟಾಪಿಕ್ಸ್ ಬಗ್ಗೆ ಒಂದು ರಿಸರ್ಚ್ ಮಾಡ್ತಾಯಿದ್ದೀನಿ. ಕೆ ಇ ಹಳೆ ವರ್ಷದ ಕ್ವಶನ್ ಪೇಪರ್ನ ನೋಡಿ ರಿಸರ್ಚ್ ಮಾಡ್ತಾಯಿದ್ದೀನಿ. ರಿಸರ್ಚ್ ಮಾಡಿ ಯಾವ ಟಾಪಿಕ್ಸ್ ಮೇಲೆ ಕ್ವಶನ್ಸ್ ಬರ್ಬೋದು, ಎಕ್ಸ್ಪೆಕ್ಟೆಡ್ ಕ್ವಶನ್ಸ್ ಬರ್ಬೋದು, 100 ಟಾಪಿಕ್ಸ್ನ ಕೊಡ್ತೀನಿ. ನೀವು 100 ಟಾಪಿಕ್ಸ್ನ ಸತಿ ರಿವಿಷನ್ ಮಾಡ್ಕೋಬೇಕು. ಇದೇ ಟಾಪಿಕಿಂದ ಬರುತ್ತೆ ಅಂತ ಒಂದು ಪ್ರಿಡಿಕ್ಷನ್ ಅಷ್ಟೇ. ಯಾಕೆಂದರೆ ಹಳೆ ವರ್ಷದ ಕ್ವಶನ್ ಪೇಪರ್ ನೋಡಿದಾಗ ನಮಗೊಂದು ಕ್ಲಾರಿಟಿ ಸಿಗುತ್ತೆ ಯಾವ ರೀತಿ ಕ್ವಶನ್ಸ್ಗಳನ್ನ ತೆಗಿತಾ ಇದ್ದಾರೆ ಅಂತ. ಅದ್ರ ಬೇಸಿಸ್ ಮೇಲೆ ನಾನು ಏನು ಮಾಡ್ತೀನಿ, ಕ್ವಶನ್ಸ್ಗಳನ್ನ ಫ್ರೇಮ್ ಮಾಡ್ತೀನಿ. ಒಂದು ಮೀಡಿಯಮ್ ಡಿಫಿಕಲ್ಟಿ ಮತ್ತು ಈಸಿ ಕ್ವಶನ್ಸ್ ಆ ಥರ ತೆಗೆದು ಈ ರೀತಿ ಬರಬಹುದು ಅಂತ ಹೇಳ್ತೀನಿ. ಅದರಲ್ಲಿ 1-2 ಕ್ವಶನ್ ಬಂದರೂ ಬರ್ಬೋದು, ಹೇಳೋಕ್ಕಾಗಲ್ಲ. ಅದಕ್ಕೋಸ್ಕರ ಅದನ್ನ ಈಗಲೇ ಹೇಳ್ತಾ ಇದ್ದೀನಿ. ನೀವು ಸ್ವಲ್ಪ ಟೈಮ್ ಬೇಕು, ಇನ್ನೂ ಒಂದು ವೀಕ್ ಒಳಗೆ ಅದನ್ನು ರೆಡಿ ಮಾಡಿ ಇದು ಮಾಡ್ತೀನಿ. ಅದಕ್ಕೆ ಸಂಬಂಧಪಟ್ಟಂಥ ಪಿ ಡಿ ಎಫ್ನ ನಾನು ಈಗಾಗಲೇ ಟೆಲಿಗ್ರಾಮ್ ಗ್ರೂಪಲ್ಲಿ ಹಾಕಿದ್ದೀನಿ. ನೀವು ಅದನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಯಾವ ಇಯರಲ್ಲಿ ಯಾವ ಟಾಪಿಕ್ಸ್ ಮೇಲೆ ಜಾಸ್ತಿ ಕ್ವಶನ್ಸ್ ಕೇಳಿದ್ದಾರೆ ಮತ್ತು ಎಷ್ಟು ಪರ್ಸೆಂಟೇಜ್ ಆಫ್ ಏರಿಯಾ ಪರ್ಸೆಂಟೇಜ್ ಅಂದರೆ ಅದು ಪರ್ಸೆಂಟೇಜು ಮೆನ್ಷನ್ ಮಾಡಿದ್ದೀನಿ. ನೀವು ಒಂದು ಟಾಪಿಕ್ ತೊಗೊಂಡ್ರೆ ಕದಂಬರು ಅಂತಂದರೆ ಎಷ್ಟು ಪರ್ಸೆಂಟೇಜ್ ಇಂಪಾರ್ಟೆಂಟ್, ಅದು ಹೊಯ್ಸಳರು ಅಂತ ಬಂದರೆ ಎಷ್ಟು ಇಂಪಾರ್ಟೆಂಟು, ಮೂಲಭೂತ ಹಕ್ಕುಗಳು ಬಂದರೆ ಎಷ್ಟು ಪರ್ಸೆಂಟೇಜ್ ಜಾಸ್ತಿ 90 ಅಬೋವ್ ಇತ್ತು ಅಂತಂದರೆ ನೀವು ಅದನ್ನು ತುಂಬ ಓದಬೇಕು. ಬಿಲೋ 80 ಇತ್ತು ಅಂದರೆ ಮೀಡಿಯಮಾಗಿ ಓದಬೇಕು, ಬಿಲೋ 70 ಇತ್ತು ಅಂದರೆ ಕಡಿಮೆ. ಹಂಗಾಗಿ ನಾನಲ್ಲಿ ಕೊಟ್ಟಿರೋದು ಆಲ್ಮೋಸ್ಟ್ ಎಲ್ಲ ಅಬೋವ್ 80% ಇದೆ. ಆ ಪರ್ಸೆಂಟೇಜ್ನ ಆಧರಿಸಿ ನೀವು ಆ ಟಾಪಿಕ್ಗೆ ಎಷ್ಟು ಪ್ರಿಫರೆನ್ಸ್ ಕೊಡಬೇಕು ಅನ್ನೋದನ್ನ ನೀವು ಅನಾಲಿಸಿಸ್ ಮಾಡ್ಬೋದು, ಗೊತ್ತಾಗ್ತಿದೆ. ಆಮೇಲೆ ಆ ಟಾಪಿಕ್ಸ್ ಮೇಲೆ ಒಂದಷ್ಟು ಸುತ್ತಮುತ್ತ ಓದ್ಕೊಂಡ್ರೆ ನೀವು ಖಂಡಿತ ಅದ್ರ ಮೇಲೆ ಪ್ರಶ್ನೆಗಳು ಬರೋ ಸಾಧ್ಯತೆ ಇರುತ್ತೆ. ಇಂಪಾರ್ಟೆಂಟ್ ಟಾಪಿಕ್ಸ್ನ ಕೊಟ್ಟಿರೋದು ಎಲ್ಲವನ್ನೂ ಓದಿ ಅಂತ ಹೇಳಿದ್ರೆ ಎಲ್ಲವನ್ನೂ ಓದೋಕ್ಕೂ ಆಗಲ್ಲ. ಈಗ ಓದಬೇಕಾಗಿರೋದು, ಈಗ ಆಲ್ರೆಡಿ ಏನು ಓದಿದಿರೋದನ್ನ ರಿವಿಷನ್ ಮಾಡಿ ಇಂಪಾರ್ಟೆಂಟ್ ಯಾವ್ಯಾವ ಟಾಪಿಕ್ ವಿ ಐ ಪಿ ಟಾಪಿಕ್ಸ್ನ ಫೋಕಸ್ ಮಾಡಿದ್ರೆ ಮಾತ್ರನೇ ನೀವು ಪರೀಕ್ಷೆನೆಲ್ಲ ಕ್ಲಿಯರ್ ಮಾಡೋಕ್ಕಾಗುತ್ತೆ. ಎಲ್ಲನೂ ಒಂದು ಕಡೆಯಿಂದ 0ಇಂದ ಓದ್ಕೊಂಡು ಹೋಗ್ತೀನಿ ಅಂದ್ರೆ ಆಗಲ್ಲ. ಮತ್ತು ಕೆ ಇನಲ್ಲಿ ನೀವು 1 ಲೈನರ್ ಥರ ಎಕ್ಸ್ಪೆಕ್ಟ್ ಮಾಡ್ತಾಯಿದ್ರೆ ಖಂಡಿತ 1 ಲೈನರ್ ಇರುತ್ತೆ, ತುಂಬ ಕಮ್ಮಿ ಇರುತ್ತೆ. ಅರ್ಥ ಆಗ್ತಿದೆ. ಕೆ ಎಸ್ ಪಿನಲ್ಲಿ ಏನು ಮಾಡ್ತಿದ್ರು 100 ಕ್ವಶನ್ಸು 1 ಲೈನರ್ ಕೊಡ್ತಿರೋನು. ಬಟ್ ಕೆ ಎ ಏನು ಮಾಡ್ತೀನಿ, ಸ್ವಲ್ಪ ಕಾನ್ಸೆಪ್ಟ್ ಬೇಸ್ಡ್ ಮತ್ತು ಫ್ಯಾಕ್ಟ್ ಬೇಸ್ಡ್ ಹೋಗೋದ್ರಿಂದ ಸ್ಟೇಟ್ಮೆಂಟ್ ವೈಸ್ ಕ್ವಶನ್ಸು ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ಹಾಗಾಗಿ ನೀವು ರೆಡಿ ಫಾರ್ ದ ಟಫ್, ಗೊತ್ತಾಯ್ತಾ. ನೀವು ಅನ್ಎಕ್ಸ್ಪೆಕ್ಟೆಡ್ಗೆ ನೀವು ರೆಡಿಯಾಗಿ ಈ ಥರ ಬರುತ್ತೆ ಅಂತ ನೀವು ಥಿಂಕೆ ಮಾಡೋಕೆ ಹೋಗ್ಬಿಡಿ. ಏನೇ ಬಂದರೂ ನಾನು ಬರೀತೀನಿ ಅನ್ನೋ ಒಂದು ಮೂಡಲ್ಲಿ ಇತ್ತು ಅಂತಂದರೆ ನಿಮಗೆ ಖಂಡಿತ ಎಕ್ಸಾಮ್ನ ಕ್ಲಿಯರ್ ಮಾಡ್ತೀನಿ. ಅದಕ್ಕೆ ಪೂರಕವಾಗಿ ನಾನು ಟೆಲಿಗ್ರಾಮ್ ಗ್ರೂಪಲ್ಲಿ ಕ್ವಶನ್ಸ್ಗಳನ್ನ ಡೈಲಿ ಪೋಸ್ಟ್ ಮಾಡ್ತಾಯಿದ್ದೀನಿ. ನೀವು ಟೆಲಿಗ್ರಾಮ್ ಗ್ರೂಪ್ ಲಿಂಕ್ನ ಇಲ್ಲಿ ಹಾಕಿರ್ತೀನಿ, ನೀವು ಬಂದು ಚೆಕ್ಔಟ್ ಮಾಡ್ಕೊಳ್ಳಿ. ಡೈಲಿ ಕ್ವಶನ್ಸ್ ಅಟೆಂಡ್ ಮಾಡಿ. ಟೀ ಕುಡಿಬೇಕಾದ್ರೆ ಅಟೆಂಡ್ ಮಾಡೋ ಕ್ವಶನ್ಸ್ ಅಂತ ಹೇಳ್ಬೋದು, ಗೊತ್ತಾಗ್ತಿದೆಯಾ. ಅಟೆಂಡ್ ಮಾಡ್ಕೊಳ್ಳಿ. ನಿಮಗೆ ಖಂಡಿತ ಅದರಲ್ಲಿ ಒಂದಷ್ಟು ಕ್ವಶನ್ಸು ರಿಪೀಟ್ ಆಗ್ಬೋದು, ಅಥವಾ ಕಾನ್ಸೆಪ್ಟ್ ಅಂತೂ ರಿಪೀಟ್ ಆಗುತ್ತೆ ಅಂತ ಹೇಳ್ತಾ ಎಲ್ಲರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸೋ ಮಚ್. ಹೀಗೆ ನನ್ನ ಫಾಲೋ ಮಾಡ್ತಾಯಿರಿ. ನಿಮಗೊಂದಷ್ಟು ಎಕ್ಸಾಮ್ ರಿಲೇಟೆಡ್ ಟಿಪ್ಸ್ನ ಕೊಡ್ತಾ ಹೋಗ್ತೀನಿ. ಇದರಿಂದ ಯೂಸ್ಫುಲ್ ಆದರೆ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ, ಇಲ್ಲ ಅಂತಂದರೆ ಲಿವ್ ಇಟ್. ಓಕೆ, ಥ್ಯಾಂಕ್ ಯು ಸೋ ಮಚ್.